ಈ ಮಂಡ್ಯ ಅಂದರೆ ಇಂಡಿಯಾ ಅಂತಾರಲ್ಲ, ಅದೇನು ಸುಳ್ಳಲ್ಲ. ಯಾಕಂತಂದರೆ ಈ ಜಿಲ್ಲೆನಲ್ಲಿ ಲೋಕಸಭಾ ಚುನಾವಣೆ ಎಷ್ಟು ಗತ್ತು ಗೈರತ್ತಿಯಿಂದ ನಡೆಯುತ್ತೋ, ಒಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ ಕೂಡ ಅಷ್ಟೇ ಜಿದ್ದಾಜಿದ್ದು ಜಟಾಪಟಿಯಿಂದ ನಡೆಯುತ್ತೆ. ಇವತ್ತು ಅಲ್ಲಿ ನಗರಸಭೆ ಎಲೆಕ್ಷನ್, ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಎಲೆಕ್ಷನ್ ನಡೀತು. ಅದರ ಪೊಲಿಟಿಕಲ್ ಜಿದ್ದಾಜಿದ್ದಿ ಕೂಡ ಅಷ್ಟೇ ಜೋರಾಗಿತ್ತು. ಮಂಡ್ಯದ ಹೈಜಾಕ್ ಪಾಲಿಟಿಕ್ಸ್ ನಲ್ಲಿ ಗೆದ್ದ ದಳಪತಿ. ನಗರಸಭಾ ಎಲೆಕ್ಷನ್ ನಲ್ಲೇ ದೋಸ್ತಿಗಳೇ ಅಧಿಪತಿ. ಮಂಡ್ಯ ಪಾಲಿಟಿಕ್ಸ್ ಅಂದ್ರೇನೆ ಹಾಗೆ. ಕಾಂಗ್ರೆಸ್ ಸ್ಟ್ರೋಕ್ಗೆ ದಳಪತಿ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ. ಸ್ಥಳೀಯ ಚುನಾವಣೆಗಾಗಿ ಖುದ್ದು ಅಖಾಡಕ್ಕಿಳಿದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪೊಲಿಟಿಕಲ್ ಗೇಮ್ನಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ. ಮಂಡ್ಯ ನಗರಸಭೆ ಆವರಣಕ್ಕೆ ಖುದ್ದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರೇ ಧುಮುಕಿದ್ರು. ಈ ವೇಳೆ ಭಾರಿ ಹೈಡ್ರಾಮವೇ ನಡೆಯಿತು. ಕಾಂಗ್ರೆಸ್ ಜೆಡಿಎಸ್ನವರ ಮಧ್ಯೆ ಜಟಾಪಟಿ ನಡೆಯಿತು. ಒಂದ್ ಕಡೆ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ 18 ಸದಸ್ಯರ ಜೊತೆಗೆ ಬಸ್ನಲ್ಲಿ ಎಂಟ್ರಿ ಕೊಟ್ಟರು. ಇದಕ್ಕೆಲ್ಲ ಟಾಂಗ್ ಕೊಟ್ಟ ಕುಮಾರಸ್ವಾಮಿ ಬಿಜೆಪಿ ಸದಸ್ಯರ ಜೊತೆ ಫೀಲ್ಡ್ಗೆ ಇಳಿದ್ರು. ಆಮಿಷಗಳು ಒಟ್ಟಿದ್ರು. ಅಲ್ಲಿ ಸಭಾಂಗಣದಲ್ಲೂ ಸಹ ಕಣ್ಸನ್ನೆ ಕೈಸನ್ನೆ ಮಾಡ್ಕೊಂಡು ಹಣ ಲೆಕ್ಕಾಚಾರ ತೋರಿಸ್ತಾ ಇದ್ದಿಲ್ಲ ಬೆರಳಲ್ಲಿ. ಏನು ಸನ್ನೆ ಅದು? ನಾನು ಬಹುಶಃ ನನ್ನ ಜೀವನದಲ್ಲಿ ಮೊದಲನೇ ಬಾರಿಗೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷ ಚುನಾವಣೆಗೆ ಮತ ಹಾಕ್ಲಿಕ್ಕೆ ಬಂದಂಥದ್ದು. ಇಷ್ಟೆಲ್ಲ ಹೈಡ್ರಾಮಾ ನಂತರ ಜೆಡಿಎಸ್ ಬಿಜೆಪಿ ದೋಸ್ತಿಗಳು ನಗರಸಭೆ ಚುಕ್ಕಾಣಿ ಹಿಡಿಯುವಲ್ಲಿ ಯಶಸ್ವಿಯಾದರು. ನಗರಸಭೆ ಅಧ್ಯಕ್ಷರಾಗಿ ನಾಗೇಶ್, ಉಪಾಧ್ಯಕ್ಷರಾಗಿ ಅರುಣ್ ಕುಮಾರ್ ಆಯ್ಕೆಯಾದರು. ಈ ಮಂಡ್ಯ ಅಂದರೆ ಇಂಡಿಯಾ ಅಂತಾರಲ್ಲ, ಅದೇನು ಸುಳ್ಳಲ್ಲ. ಯಾಕಂತಂದರೆ ಈ ಜಿಲ್ಲೆನಲ್ಲಿ ಲೋಕಸಭಾ ಚುನಾವಣೆ ಎಷ್ಟು ಗತ್ತು ಗೈರತ್ತಿಯಿಂದ ನಡೆಯುತ್ತೋ, ಒಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ ಕೂಡ ಅಷ್ಟೇ ಜಿದ್ದಾಜಿದ್ದು ಜಟಾಪಟಿಯಿಂದ ನಡೆಯುತ್ತೆ. ಇವತ್ತು ಅಲ್ಲಿ ನಗರಸಭೆ ಎಲೆಕ್ಷನ್, ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಎಲೆಕ್ಷನ್ ನಡೀತು. ಅದರ ಪೊಲಿಟಿಕಲ್ ಜಿದ್ದಾಜಿದ್ದಿ ಕೂಡ ಅಷ್ಟೇ ಜೋರಾಗಿತ್ತು. ಮಂಡ್ಯದ ಹೈಜಾಕ್ ಪಾಲಿಟಿಕ್ಸ್ ನಲ್ಲಿ ಗೆದ್ದ ದಳಪತಿ. ನಗರಸಭಾ ಎಲೆಕ್ಷನ್ ನಲ್ಲೇ ದೋಸ್ತಿಗಳೇ ಅಧಿಪತಿ. ಮಂಡ್ಯ ಪಾಲಿಟಿಕ್ಸ್ ಅಂದ್ರೇನೆ ಹಾಗೆ. ಕಾಂಗ್ರೆಸ್ ಸ್ಟ್ರೋಕ್ಗೆ ದಳಪತಿ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ. ಸ್ಥಳೀಯ ಚುನಾವಣೆಗಾಗಿ ಖುದ್ದು ಅಖಾಡಕ್ಕಿಳಿದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪೊಲಿಟಿಕಲ್ ಗೇಮ್ನಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ. ಮಂಡ್ಯ ನಗರಸಭೆ ಆವರಣಕ್ಕೆ ಖುದ್ದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರೇ ಧುಮುಕಿದ್ರು. ಈ ವೇಳೆ ಭಾರಿ ಹೈಡ್ರಾಮವೇ ನಡೆಯಿತು. ಕಾಂಗ್ರೆಸ್ ಜೆಡಿಎಸ್ನವರ ಮಧ್ಯೆ ಜಟಾಪಟಿ ನಡೆಯಿತು. ಒಂದ್ ಕಡೆ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ 18 ಸದಸ್ಯರ ಜೊತೆಗೆ ಬಸ್ನಲ್ಲಿ ಎಂಟ್ರಿ ಕೊಟ್ಟರು. ಇದಕ್ಕೆಲ್ಲ ಟಾಂಗ್ ಕೊಟ್ಟ ಕುಮಾರಸ್ವಾಮಿ ಬಿಜೆಪಿ ಸದಸ್ಯರ ಜೊತೆ ಫೀಲ್ಡ್ಗೆ ಇಳಿದ್ರು. ಆಮಿಷಗಳು ಒಟ್ಟಿದ್ರು. ಅಲ್ಲಿ ಸಭಾಂಗಣದಲ್ಲೂ ಸಹ ಕಣ್ಸನ್ನೆ ಕೈಸನ್ನೆ ಮಾಡ್ಕೊಂಡು ಹಣ ಲೆಕ್ಕಾಚಾರ ತೋರಿಸ್ತಾ ಇದ್ದಿಲ್ಲ ಬೆರಳಲ್ಲಿ. ಏನು ಸನ್ನೆ ಅದು? ನಾನು ಬಹುಶಃ ನನ್ನ ಜೀವನದಲ್ಲಿ
ಮೊದಲನೇ ಬಾರಿಗೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷ ಚುನಾವಣೆಗೆ ಮತ ಹಾಕ್ಲಿಕ್ಕೆ ಬಂದಂಥದ್ದು. ಇಷ್ಟೆಲ್ಲ ಹೈಡ್ರಾಮಾ ನಂತರ ಜೆಡಿಎಸ್ ಬಿಜೆಪಿ ದೋಸ್ತಿಗಳು ನಗರಸಭೆ ಚುಕ್ಕಾಣಿ ಹಿಡಿಯುವಲ್ಲಿ ಯಶಸ್ವಿಯಾದರು. ನಗರಸಭೆ ಅಧ್ಯಕ್ಷರಾಗಿ ನಾಗೇಶ್, ಉಪಾಧ್ಯಕ್ಷರಾಗಿ ಅರುಣ್ ಕುಮಾರ್ ಆಯ್ಕೆಯಾದರು. ಈ ಮಂಡ್ಯ ಅಂದರೆ ಇಂಡಿಯಾ ಅಂತಾರಲ್ಲ, ಅದೇನು ಸುಳ್ಳಲ್ಲ. ಯಾಕಂತಂದರೆ ಈ ಜಿಲ್ಲೆನಲ್ಲಿ ಲೋಕಸಭಾ ಚುನಾವಣೆ ಎಷ್ಟು ಗತ್ತು ಗೈರತ್ತಿಯಿಂದ ನಡೆಯುತ್ತೋ ಒಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ ಕೂಡ ಅಷ್ಟೇ ಜಿದ್ದಾಜಿದ್ದು ಜಟಾಪಟಿಯಿಂದ ನಡೆಯುತ್ತೆ. ಇವತ್ತು ಅಲ್ಲಿ ನಗರಸಭೆ ಎಲೆಕ್ಷನ್, ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಎಲೆಕ್ಷನ್ ನಡೀತು. ಅದರ ಪೊಲಿಟಿಕಲ್ ಜಿದ್ದಾಜಿದ್ದಿ ಕೂಡ ಅಷ್ಟೇ ಜೋರಾಗಿತ್ತು. ಡ್ರಾಮಾ ನೋಡಿದ್ರ ಮಂಡ್ಯದ ಹೈಜಾಕ್ ಪಾಲಿಟಿಕ್ಸ್ನಲ್ಲಿ ಗೆದ್ದ ದಳಪತಿ. ನಗರಸಭಾ ಎಲೆಕ್ಷನ್ನಲ್ಲೇ ದೋಸ್ತಿಗಳೇ ಅಧಿಪತಿ. ಮಂಡ್ಯ ಪಾಲಿಟಿಕ್ಸ್ ಅಂದ್ರೇನೆ ಹಾಗೆ. ಕಾಂಗ್ರೆಸ್ ಸ್ಟ್ರೋಕ್ಗೆ ದಳಪತಿ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ. ಸ್ಥಳೀಯ ಚುನಾವಣೆಗಾಗಿ ಖುದ್ದು ಅಖಾಡಕ್ಕಿಳಿದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪೊಲಿಟಿಕಲ್ ಗೇಮ್ನಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ. ಮಂಡ್ಯ ನಗರಸಭೆ ಆವರಣಕ್ಕೆ ಖುದ್ದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರೇ ಧುಮುಕಿದ್ರು. ಈ ವೇಳೆ ಭಾರಿ ಹೈಡ್ರಾಮವೇ ನಡೆಯಿತು. ಕಾಂಗ್ರೆಸ್ ಜೆಡಿಎಸ್ನವರ ಮಧ್ಯೆ ಜಟಾಪಟಿ ನಡೆಯಿತು. ಒಂದ್ ಕಡೆ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ 18 ಸದಸ್ಯರ ಜೊತೆಗೆ ಬಸ್ನಲ್ಲಿ ಎಂಟ್ರಿ ಕೊಟ್ಟರು. ಇದಕ್ಕೆಲ್ಲ ಟಾಂಗ್ ಕೊಟ್ಟ ಕುಮಾರಸ್ವಾಮಿ ಬಿಜೆಪಿ ಸದಸ್ಯರ ಜೊತೆ ಫೀಲ್ಡ್ಗೆ ಇಳಿದ್ರು. ಆಮಿಷಗಳು ಒಟ್ಟಿದ್ರು. ಅಲ್ಲಿ ಸಭಾಂಗಣದಲ್ಲೂ ಸಹ ಕಣ್ಸನ್ನೆ ಕೈಸನ್ನೆ ಮಾಡ್ಕೊಂಡು ಹಣ ಲೆಕ್ಕಾಚಾರ ತೋರಿಸ್ತಾ ಇದ್ದಿಲ್ಲ ಬೆರಳಲ್ಲಿ. ಏನು ಸನ್ನೆ ಅದು? ನಾನು ಬಹುಶಃ ನನ್ನ ಜೀವನದಲ್ಲಿ ಮೊದಲನೇ ಬಾರಿಗೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷ ಚುನಾವಣೆಗೆ ಮತ ಹಾಕ್ಲಿಕ್ಕೆ ಬಂದಂಥದ್ದು. ಇಷ್ಟೆಲ್ಲ ಹೈಡ್ರಾಮಾ ನಂತರ ಜೆಡಿಎಸ್ ಬಿಜೆಪಿ ದೋಸ್ತಿಗಳು ನಗರಸಭೆ ಚುಕ್ಕಾಣಿ ಹಿಡಿಯುವಲ್ಲಿ ಯಶಸ್ವಿಯಾದರು. ನಗರಸಭೆ ಅಧ್ಯಕ್ಷರಾಗಿ ನಾಗೇಶ್, ಉಪಾಧ್ಯಕ್ಷರಾಗಿ ಅರುಣ್ ಕುಮಾರ್ ಆಯ್ಕೆಯಾದರು. ಈ ಮಂಡ್ಯ ಅಂದರೆ ಇಂಡಿಯಾ ಅಂತಾರಲ್ಲ, ಅದೇನು ಸುಳ್ಳಲ್ಲ. ಯಾಕಂತಂದರೆ ಈ ಜಿಲ್ಲೆನಲ್ಲಿ ಲೋಕಸಭಾ ಚುನಾವಣೆ ಎಷ್ಟು ಗತ್ತು ಗೈರತ್ತಿಯಿಂದ ನಡೆಯುತ್ತೋ ಒಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ ಕೂಡ ಅಷ್ಟೇ ಜಿದ್ದಾಜಿದ್ದು ಜಟಾಪಟಿಯಿಂದ ನಡೆಯುತ್ತೆ. ಇವತ್ತು ಅಲ್ಲಿ ನಗರಸಭೆ ಎಲೆಕ್ಷನ್, ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಎಲೆಕ್ಷನ್ ನಡೀತು. ಅದರ ಪೊಲಿಟಿಕಲ್ ಜಿದ್ದಾಜಿದ್ದಿ ಕೂಡ ಅಷ್ಟೇ ಜೋರಾಗಿತ್ತು. ಡ್ರಾಮಾ ನೋಡಿದ್ರ ಮಂಡ್ಯದ ಹೈಜಾಕ್ ಪಾಲಿಟಿಕ್ಸ್ನಲ್ಲಿ ಗೆದ್ದ ದಳಪತಿ. ನಗರಸಭಾ ಎಲೆಕ್ಷನ್ನಲ್ಲೇ ದೋಸ್ತಿಗಳೇ ಅಧಿಪತಿ. ಮಂಡ್ಯ ಪಾಲಿಟಿಕ್ಸ್ ಅಂದ್ರೇನೆ ಹಾಗೆ. ಕಾಂಗ್ರೆಸ್ ಸ್ಟ್ರೋಕ್ಗೆ ದಳಪತಿ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ. ಸ್ಥಳೀಯ ಚುನಾವಣೆಗಾಗಿ ಖುದ್ದು ಅಖಾಡಕ್ಕಿಳಿದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪೊಲಿಟಿಕಲ್ ಗೇಮ್ನಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ. ಮಂಡ್ಯ
ನಗರಸಭೆ ಆವರಣಕ್ಕೆ ಖುದ್ದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರೇ ಧುಮುಕಿದ್ರು. ಈ ವೇಳೆ ಭಾರಿ ಹೈಡ್ರಾಮವೇ ನಡೆಯಿತು. ಕಾಂಗ್ರೆಸ್ ಜೆಡಿಎಸ್ನವರ ಮಧ್ಯೆ ಜಟಾಪಟಿ ನಡೆಯಿತು. ಒಂದ್ ಕಡೆ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ 18 ಸದಸ್ಯರ ಜೊತೆಗೆ ಬಸ್ನಲ್ಲಿ ಎಂಟ್ರಿ ಕೊಟ್ಟರು. ಇದಕ್ಕೆಲ್ಲ ಟಾಂಗ್ ಕೊಟ್ಟ ಕುಮಾರಸ್ವಾಮಿ ಬಿಜೆಪಿ ಸದಸ್ಯರ ಜೊತೆ ಫೀಲ್ಡ್ಗೆ ಇಳಿದ್ರು. ಆಮಿಷಗಳು ಒಟ್ಟಿದ್ರು. ಅಲ್ಲಿ ಸಭಾಂಗಣದಲ್ಲೂ ಸಹ ಕಣ್ಸನ್ನೆ ಕೈಸನ್ನೆ ಮಾಡ್ಕೊಂಡು ಹಣ ಲೆಕ್ಕಾಚಾರ ತೋರಿಸ್ತಾ ಇದ್ದಿಲ್ಲ ಬೆರಳಲ್ಲಿ. ಏನು ಸನ್ನೆ ಅದು? ನಾನು ಬಹುಶಃ ನನ್ನ ಜೀವನದಲ್ಲಿ ಮೊದಲನೇ ಬಾರಿಗೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷ ಚುನಾವಣೆಗೆ ಮತ ಹಾಕ್ಲಿಕ್ಕೆ ಬಂದಂಥದ್ದು. ಇಷ್ಟೆಲ್ಲ ಹೈಡ್ರಾಮಾ ನಂತರ ಜೆಡಿಎಸ್ ಬಿಜೆಪಿ ದೋಸ್ತಿಗಳು ನಗರಸಭೆ ಚುಕ್ಕಾಣಿ ಹಿಡಿಯುವಲ್ಲಿ ಯಶಸ್ವಿಯಾದರು. ನಗರಸಭೆ ಅಧ್ಯಕ್ಷರಾಗಿ ನಾಗೇಶ್, ಉಪಾಧ್ಯಕ್ಷರಾಗಿ ಅರುಣ್ ಕುಮಾರ್ ಆಯ್ಕೆಯಾದರು.